ತುಂಬಾ ಯೋಚನೆ ಮಾಡಬೇಡ. ಹಿತನ್ಗೆ ನಿನ್ ಮೇಲೆ ತುಂಬಾ ಪ್ರೀತಿ ಇದೆ. ನಿನ್ನ ಅಮ್ಮನ ತರ ಯಾರು ನೋಡ್ಕೋತಾರೆ ಅಂತ ಕೇಳಿದಾಗ ಥಟ್ಟಂತ ನಿನ್ ಹೆಸರು ಹೇಳಲು ಗೊತ್ತಾ? ನಂಗೇನ್ ಹೇಳ್ಬೇಕು ಒಂದು ಗೊತ್ತಾಗ್ತಿಲ್ಲ ದೀಪ. ಈ ಮರು ಮದ್ವೆಯಲ್ಲಿ ನನಗೊಂದು ಸ್ವಲ್ಪನೂ ನಂಬಿಕೆ ಇಲ್ಲ. ಏನೋ ಈ ಮನೆಯವ್ರ ಒತ್ತಾಯಕ್ಕೆ ಬಾಸ್ಗೆ ಅಪಾಯ ಇದೆ ಅಂತ ಒಂದೇ ಒಂದು ಕಾರಣಕ್ಕೆ ನಾನು ಸುಮ್ಮನೆ ಇದ್ದೀನಿ ಅಷ್ಟೇನೆ. ಪುಟ್ ಮೇಡಮ್ ಮನ್ಸಿಗೆ ನೋವು ಮಾಡಿ ಈ ಕೆಲಸ ಮಾಡ್ಬೇಕಲ್ಲ ಅಂತ ಏನೋ ಒಂದು ಪಾಪ ಪ್ರಜ್ಞೆ ಕಾಡ್ತಿತ್ತು. ಆದ್ರೆ ನಿನ್ ಮಾತು ಕೇಳಿ ಏನೋ ಒಂದು ಸಮಾಧಾನ ಸಿಕ್ಕಿದೆ. ಚಿಂತೆ ಮಾಡ್ಬೇಡ, ಆ ದೇವ್ರಿದ್ದಾನೆ, ಕಾಯ್ತಾನೆ. ಅವ್ನು ಕಾಯೋದಾದ್ರೆ ನಮ್ಮ ಜೀವನ ಯಾಕೆ ಈ ಥರ ಇರ್ತಾ ಇತ್ತು? ದೇವ್ರಿದ್ದಾನೆ ಅಂತ ನೀವೆಲ್ಲ ಅನ್ಕೊಂಡಿದ್ದೀರಲ್ಲ, ಅದೇ ದೊಡ್ಡ ಭ್ರಮೆ. ಇಲ್ಲಿ ನೋಡು ದುರ್ಗ, ಆ ದೇವ್ರು ಇಲ್ಲ ಅಂದಿದ್ರೆ ಒಂದೊಂದು ಹಣ್ಣಿಗೂ ಒಂದೊಂದು ಆಕಾರ ರುಚಿ ಯಾರು ಕೊಡ್ತಿದ್ರು? ನೋಡು, ಈ ಕಿತ್ಲೆನ್ ಒಳಗೆ ಇಷ್ಟು ಒಪ್ಪವಾಗಿ ಯಾರು ಜೋಡಿಸಿರ್ತಾರೆ? ನಿನ್ಗೆ ದೇವ್ರ ಮೇಲೆ ನಂಬಿಕೆ ಇಲ್ಲದೆ ಇರ್ಬೋದು, ಆದ್ರೆ ದೇವ್ರ ಅಸ್ತಿತ್ವನೇ ಸುಳ್ಳು ಅಂತ ಹೇಳೋದು ತಪ್ಪು. ಅವನು ಒಳ್ಳೆಯವ್ರಿಗೆ ಯಾವತ್ತೂ ಮೋಸ ಮಾಡಲ್ಲ. ದುರ್ಗಾ, ದೀಪ, ನೀವಿಬ್ರು ಹುಷಾರಾಗಿರ್ಬೇಕು. ಆ ಮಾಯ ಮತ್ತೆ ಸೌಂದರ್ಯ ನಿಮ್ಮಿಬ್ರು ವಿರುದ್ಧ ಪಿತೂರಿ ಮಾಡ್ತಿದ್ದಾರೆ. ಏನೋ ನಿನ್ ನಂಬಿಕೆ ನಿನ್ಗೆ, ನನ್ನ ನಂಬಿಕೆ ನನಗೆ. ನಿಜ ಹೇಳ್ಬೇಕು ಅಂದ್ರೆ ಆ ದೇವ್ರಿದ್ದಾನೆ ಅಂತ ನೀನು ಹೇಳ್ತಿದ್ಯಲ್ಲ, ಅವನು ಇದಾನೋ ಇಲ್ವೋ ನನಗೆ ಗೊತ್ತಿಲ್ಲ. ಆದರೆ ಸದ್ಯಕ್ಕಂತೂ ನನ್ನ ಪಾಲಿಗೆ ನೀನು ಚಿರೋರೆ ದೇವ್ರ ಥರ ಬಂದು ಬಾಸ್ನ ಕಾಪಾಡಿದ್ದೀರ. ಅದು ಅಲ್ಲದೆ ಪುಟ್ ಮೇಡಮ್ ಮನ್ಸನ್ನ ಬದಲಾಯಿಸಿದ್ದೀರ. ನಿಮ್ಮ ಋಣನ ನಾನು ಯಾವತ್ತೂ ಮರೆಯೋದಿಲ್ಲ. ದುರ್ಗಾ, ಯಾಕೆ ಈ ಥರ ಎಲ್ಲ ಮಾತಾಡ್ತಿದ್ಯಾ? ಹಿತಾಗೆ ತಾಯಿ ಪ್ರೀತಿ ಸಿಗ್ತಿದೆ ಅಂತ ನನ್ಗಂತೂ ಸಮಾಧಾನ ಆಗ್ತಿದೆ. ನನ್ನ ಹಸ್ಬೆಂಡು ಅವ್ರ ಅಮ್ಮನ ನೆನೆಸ್ಕೊಂಡು ಅಮ್ಮನಿಗೋಸ್ಕರ ಹಂಬಲಿಸೋದನ್ನ ನಾನು ನೋಡಿದ್ದೀನಿ. ಆ ನೋವನ್ನ ಹಿತ ಅನುಭವಿಸೋದು ಬೇಡ. ಏನಿಲ್ಲ, ಸುಮ್ಮನೆ ನಿಂತಿದ್ದೆ ಅಷ್ಟೆ. ನಿಮ್ಮಪ್ಪ ಹೇಳಿದ ಮಾತಿನ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಅವ್ರು ಯಾಕಂಗೆ ಹೇಳಿದ್ರು ಅಂತ ಕೇಳ್ಬೋದಾ? ಅದೆಲ್ಲ ಒಂದು ದೊಡ್ಡ ಕತೆ, ಇವಾಗ ಯಾಕೆ ಬಿಡಿ. ನಮ್ಮಪ್ಪನ ಮಾತಿನ ಥರ ಅವ್ರ ಬದುಕು ಕೂಡ ಒಂದು ಒಗ್ಟಾಗೋಗಿದೆ. ಆದರೆ ಅವ್ರು ಯಾಕೆ ಇವತ್ತು ಆ ಥರ ಎಲ್ಲ ಮಾತಾಡಿದ್ರು ನಂಗೊಂದು ಅರ್ಥ ಆಗ್ತಿಲ್ಲ. ಅಖಂಡ ಸೌಭಾಗ್ಯವತಿ ವ್ರತದ ಬಗ್ಗೆ ಮಾತಾಡ್ತಿದ್ಯಾ? ದೀಪ ಅವರೇ, ನನಗಿದ್ರಲ್ಲೆಲ್ಲ ನಂಬಿಕೆ ಇಲ್ಲ. ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ನಾನು ಈ ವ್ರತ ಮಾಡ್ತಿಲ್ಲ. ದುರ್ಗಾ, ಚಿರು ಅವ್ರಿಗೆ ಮತ್ತೆ ಶರತ್ ಅಣ್ಣನ ಪ್ರಾಣಕ್ಕೆ ಅಪಾಯ ಇದೆ. ಸೈಟಲ್ ಆಗಿರೋ ಅನಾಹುತ ಬಗ್ಗೆ ನಿಂಗೆ ಗೊತ್ತೇ ಇದೆ ಅಲ್ವಾ? ನೋಡು, ನನ್ಗೆ ಗೊತ್ತು ನಿನ್ಗೆ ಈ ವ್ರತ ಪೂಜೆಗಳೆಲ್ಲ ನಂಬಿಕೆ ಇಲ್ಲ ಅಂತ. ಆದ್ರೆ ಕೆಲವು ಸಲ ಒಬ್ರಿಗೆ ಒಳ್ಳೇದಾಗತ್ತೆ ಅಂದ್ರೆ ನಾವು ನಂಬದೇ ಇರೋದನ್ನ ನಂಬಲೇಬೇಕಾಗತ್ತೆ. ಅಕಸ್ಮಾತ್ ಏನಾದ್ರೂ ಅಪಾಯ ಆಗ್ಬೇಕು ಆಗಿದ್ದಿದ್ರೆ ಈ ವ್ರತದಿಂದ ಅದ್ ನಿವಾರಣೆ ಆಗ್ಬೋದು. ಶರತ್ತನ ಸುರಕ್ಷಿತವಾಗಿರೋದು ನಿಂಗೆ ಮುಖ್ಯ ಅಲ್ವಾ? ನೋಡು ದುರ್ಗಾ, ನಾವಿಬ್ರು ಈ ವ್ರತ ಒಟ್ಟಿಗೆ ಮಾಡಿದ್ರೇನೆ ಈ ವ್ರತ ಯಶಸ್ವಿ ಆಗೋದು. ದಯವಿಟ್ಟು ನಂಗೆ ಸಹಾಯ ಮಾಡು. ನೋಡು, ನಾನು ಶರತ್ ಅಣ್ಣನ ಸುಮ್ಮನೆ ಅಣ್ಣ ಅಂತ ಕರೆಯಲ್ಲ, ಮನ್ಸಿಂದ ಅವ್ರನ್ನ ಅಣ್ಣ ಅಂತ ನಂಬಿದ್ದೀನಿ. ನನ್ನ ಕಷ್ಟ ಕಾಲದಲ್ಲಿ ಅವ್ರು ನಂಗೆ ತುಂಬಾ ಸಹಾಯ ಮಾಡಿದ್ದಾರೆ. ಹತ್ತು ನಿಮಿಷದಲ್ಲಿ ನೀನು ಅಲ್ಲಿರ್ತೀಯ. ನನ್ನದನ್ನ ಯಾವತ್ತೂ ಮರೆಯಲ್ಲ. ನಾನು ಹೇಗೆ ಶರತ್ ಅಣ್ಣನ ಅಣ್ಣ ಅಂತ ನಂಬಿದ್ದೀನೋ, ನೀನು ಚಿರೋ ಅವ್ರಿಗೆ ಅಣ್ಣನ ಸ್ಥಾನ ಕೊಟ್ಟಿದ್ಯಾ ಅಲ್ವಾ? ತುಂಬಾ ಯೋಚನೆ ಮಾಡ್ಬೇಡ. ನಾವಿಬ್ರು ಅಕ್ಕ ತಂಗಿಯಾಗಿ ನಮ್ ಗಂಡನ ಸುರಕ್ಷೆಗೋಸ್ಕರ ಈ ವ್ರತ ಮಾಡೋಣ. ಕೆಲವು ಸಲ ನಮ್ಗೆ ಇಷ್ಟ ಇಲ್ಲ ಅಂದ್ರೂ
ಇನ್ನೊಬ್ರಿಗೋಸ್ಕರ ಸ್ವಲ್ಪ ಕೆಲಸನ ಮಾಡಲೇಬೇಕಾಗತ್ತೆ. ಆದ್ರೆ ಈ ತರ ಕೆಲಸಗಳನ್ನ ನಾನು ತುಂಬಾ ಸಲ ಮಾಡ್ಬಿಟ್ಟಿದ್ದೀನಿ ದೀಪ. ಮತ್ತೆ ಇದು ಒಂದ್ ಅಂದ್ಕೋ. ನೋಡು, ಈ ವ್ರತ ಮಾಡೋದ್ರಿಂದ ನಾವೇನೋ ಕಳ್ಕೊಳ್ಳಲ್ಲ. ಕೊನೆ ಪಕ್ಷ ನಮ್ ಗಂಡಂದ್ರಿಗೆ ಇದರಿಂದ ಒಳ್ಳೇದಾಗತ್ತೆ ಅಂದ್ರೆ ಅದ್ರಲ್ಲಿ ಏನ್ ತಪ್ಪು? ಅಷ್ಟಕ್ಕೂ ಇದನ್ನ ಹೇಳಿದ್ದು ನಿಮ್ ತಂದೆ. ದುರ್ಗಾಪುರ ದುರ್ಗಾಪುರ ದುರ್ಗಾಪುರನಾ? ರೈಟ್ಗೆ ಹೋಗು. ಲೆಫ್ಟಾ? ಏ ರೈಟ್ ರೈಟು. ಏನ ರೈಟು. ರೈಟಾ? ಕಿವಿ ಕಾಟನ್ ಇಟ್ಕೊಂಡ್ರು ಈ ಜೇನುಣ ಗುಯಿ ಅನ್ನತ್ತಲ್ಲ, ಆ ತರ ಇವ್ರ ಮಾತು ಕೇಳ್ತಾರೆ. ಏನ್ ಮಾಡ್ತೀಯಪ್ಪ, ಮಾತೆ ಹುಡುಗಿರ್ ಮನೆ ದೇವ್ರು. ಈಗ ನಾವು ದುರ್ಗಾಪುರಕ್ಕೆ ಹೋಗೋ ಬದಲು ವಾಪಸ್ ಬೆಂಗಳೂರಿಗೆ ಹೋದ್ರು ಅವ್ರಿಗೆ ಏನೂ ಗೊತ್ತಾಗಲ್ಲ. ಅವ್ರಿಗೆ ಗೊತ್ತಾಗಲ್ಲ, ನಾವ್ ಅಲ್ಲಿ ತನಕ ತಡ್ಕೋಬೇಕಲ್ಲ. ಅವನ ಐಡಿಯಾ. ಇವಾಗ ಅದೆಷ್ಟು ಮಾತಾಡ್ತಾರೋ ಮಾತಾಡ.